ಕೊಯ್ಲಾ ಬಡಗನೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ವಾರ್ಷಿಕೋತ್ಸವದ ವೇದಿಕೆಯಲ್ಲಿ ಭಾಷಣ ಮಾಡಿದ ವ್ಯಕ್ತಿಯೋರ್ವರು ಶಾಸಕ ಅಶೋಕ್ ರೈ ಅವರಿಗೆ ಅವಮಾನ ಮಾಡುವ ರೀತಿಯಲ್ಲಿ ಭಾಷಣವನ್ನ ಮಾಡಿದ್ದು, ಈ ಬಗ್ಗೆ ಗ್ರಾಮಸ್ಥರು ಶಾಸಕರಲ್ಲಿ ದೂರು ನೀಡಿದ್ರು. ಕಚೇರಿಗೆ ಮುಖ್ಯ ಶಿಕ್ಷಕಿ ಪುಷ್ಪಾವತಿ, ಶಿಕ್ಷಕ ಗಿರೀಶ್ ಅವರನ್ನ ಕರೆಸಿದ ಶಾಸಕರು ಮಾಹಿತಿಯನ್ನ ಪಡೆದುಕೊಂಡು ಶಿಕ್ಷಕರಿಬ್ಬರ ವಿರುದ್ಧ ಕ್ರಮ ಜರುಗಿಸುವಂತೆ ಶಿಕ್ಷಣ ಇಲಾಖೆಗೆ ಸೂಚನೆ ನೀಡಿದ್ದಾರೆ. ಡಿಸೆಂಬರ್ 31ರೊಳಗೆ ಶಾಲೆಯ ವಾರ್ಷಿಕೋತ್ಸವ ಮತ್ತು ಕ್ರೀಡಾ ಚಟುವಟಿಕೆ ಮುಗಿಸಬೇಕು ಎಂಬ ಇಲಾಖೆಯ ಆದೇಶವನ್ನು ಧಿಕ್ಕರಿಸಿ ಜನವರಿ 2ರಂದು ಮುಖ್ಯ ಶಿಕ್ಷಕಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ಅದೊಂದು ಸಭೆಯಲ್ಲಿ ಹೇಳಲಿಕ್ಕೆ ಉಂಟು. ಇವರ ಹಣೆ ಬರಕ್ಕೆ ಆಲೋಚನೆ ಮಾಡಲಿಕ್ಕೆ ಇವರು ಆಗಿಲ್ಲ. ಆದರೆ ಇವರು ಯಾಕೆ ಅದಕ್ಕೆಲ್ಲ ಅವಕಾಶ ಕೊಟ್ಟದ್ದು? ಇವರು ರಾಜಕೀಯ ಬಿಜೆಪಿ ಮಾಡ್ತಾರೆ. ಇವರು 30 ವರ್ಷ ನಿಮಗೆ ಅನುಭವದ ಟೀಚರ್ ಆಗಿದ್ರಿ ಅಂತ ಹೇಳ್ತೀರಿ. ಈಗ ಹೇಳ್ತೀರಿ ಅಲ್ಲಿ ಸಭೆ ಮಾಡಿಲ್ಲ, ಪ್ರೋಟೋಕಾಲ್ ಮಾಡಬೇಕಂತ ನೀವು ಏನು ಮಾಡದಿದ್ದು ಒಬ್ಬರನ್ನು ಕಲಿಬೇಕಂತ ಗೊತ್ತಿಲ್ಲ. ಮದುವೆ ಬರ್ದಿಲ್ಲ. ಡಿಸೆಂಬರ್ 31 ನಂತರ ಸುಮ್ಮನೆ ಮಾಡಲಿಕ್ಕಿಲ್ಲ. ಬರ್ತಿಲ್ಲ. ಇದು ಸರ್ಕಾರಿ 25 ವರ್ಷ ಬಿಡೋರು ಕಲಿಕಬೇಕು ಅಂತ ಸರ್ಕಾರಿ ತಾನೇ ಇದು. ಸರ್ಕಾರಿ ಇವ್ರಿಗೆ ಬೇಕಾದಾಗ ನೀವು ಬೇಕಾದಾಗೆ ಮಾಡಲಿಕ್ಕೆ ಆಗ್ತದೆ. ನೀವು ಮಾಡ್ಬೋದಂತ ಇದೆ ಯಾರು ಫಂಕ್ಷನ್ ಮಾಡಿದ್ರಿ? ಫಂಕ್ಷನ್ ಸೇರಿ ಫಂಕ್ಷನ್ ಹೇಗೆ ಮಾಡಿದ್ರಿ ಅಂತ ನಾನು ಕೇಳೋದು. ಶಾಮಿಯಾನ ಹಾಕಿ ಮಾಡಿ ಸ್ಟೇಜ್ ಮಾಡಿ MLAಗೆ ಅವಮಾನ ಆಗುತ್ತೆ ನಿಮ್ಮವರಲ್ಲಿ ಮಾತಾಡ್ತಾರೆ ಅಂತ ಹೇಳಿದ್ರೆ ನೀವು 6 ಲಕ್ಷ ಅನುದಾನ ಕೊಟ್ಟಿದ್ದೀರಲ್ಲ. ನಿಮಗೆ ಅವರು ಕಳೆದ ವರ್ಷ 1 ವರ್ಷ ಹೇಳಿಕೆ ಕೊಟ್ಟದ ನೀವು 35,000 ಪಂಚಾಯತ್ ಅವರು ಕೊಟ್ಟದ್ದು. ಕಳೆದ ವರ್ಷ ಕೊಟ್ಟದ ನಾವು ಅಲ್ಲ ಅಲ್ಲ ಯಾವಾಗ ಈ ವರ್ಷ ಕೊಡಲಿಲ್ಲ. ಈ ವರ್ಷ ಇಲ್ಲ, ಲಾಸ್ಟ್ ಇಯರ್ ಲಾಸ್ಟ್ DPL ಆಗಿದೆ. ಈ ಲಾಸ್ಟ್ DPL ಇಟ್ಟದ್ದು ಈ ಫೈನಾನ್ಷಿಯಲ್ ಕೆಲಸ ಆಗಿದೆ. ಅಲ್ಲ ಇವರಿಗೆ ಯಾಕೆ ಅದು? ಇವರಿಗೆ ಯಾವಾಗ ಕೊಟ್ಟರು 10 ವರ್ಷ. ನಾವು ನಮ್ಮ ಶಾಲೆಯಲ್ಲಿ 3 ವರ್ಷ ಕೊಟ್ಟದನ್ನು ಹೇಳ್ತಾ ಇದ್ದೇವೆ. ಅದು ಒಬ್ರು ಕೊಟ್ಟದ್ದು 1 ವರ್ಷಕ್ಕೆ 6 ತಿಂಗಳಿಗೆ ಅಂತ ಗೊತ್ತಾಗುದಿಲ್ಲ ನಿಮಗೆ. ಅಲ್ಲಿ ಮತ್ತೆ ಹೇಳಿದ್ರಂತೆ ಉಪಾಧ್ಯಕ್ಷರು ಮುಂದೆ ಅಧ್ಯಕ್ಷರಾಗಬೇಕು ಅಂತ ಹೇಳಿ ಸ್ವಲ್ಪ ಹೇಳಿದ್ದಾರೆ. ಟೀಚರ್ ಇದ್ದಾರೆ. ಯಾರು ಟೀಚರ್ ಹೇಳಿದ್ದಾರೆ? ಮೊದಲು ಎಲ್ಲಿದ್ರಿ ನೀವು? ಹೇಳಿದ್ರೆ ಮಾಸ್ಟರ್ ನೀವು ಇಲ್ಲಿ ಊರಲ್ಲಿ ಊರಿನವರೆಲ್ಲ ನೀವು ಮಾಡುದು ಮತ್ತೆ ಇಂಥ ಕೆಲಸ ನೋಡಿಸ್ಕೊಂಡಿದ್ದೀರಿ. ಅಲ್ಲ ಪೊಲಿಟಿಕ್ಸ್ ಇಲ್ಲ, ಅವರಷ್ಟಕ್ಕೆ ಫಂಕ್ಷನ್ ಮಾಡೋದು. ಇದು ಫಂಕ್ಷನ್ ನಮ್ಮನ್ನು ಕರೆದಿಲ್ಲ, ಇವರು ಫಂಕ್ಷನ್ ಮಾಡಿದ್ದಾರೆ ಕೂಡ ಅವರನ್ನು ಕೂರಿಸಿ ನಮಗೆ ಬಯಸಿದ್ದಾರೆ ಕೂಡ ಇವರು ಚಪ್ಪಾಳೆ ತಟ್ಟಿದ್ದಾರೆ. ಯಾಕೆ ಬೇಕು ಇವ್ರಿಗೆ? ಯಾಕೆ ಬೇಕು ನಿಮಗೆ? ನೀವು ನೀವಲ್ಲಿ ರಾಜಕೀಯ ಮಾಡ್ಲಿಕ್ಕೆ ಹೊರಟ್ರೆ, ಮಾಸ್ಟರ್ಗಳೇ ರಾಜಕೀಯ ಮಾಡ್ಲಿಕ್ಕೆ ಹೊರಟ್ರೆ. ಹಲೋ, ಅವರು ಮೊನ್ನೆ ಶಾಲಾ ಕಾರ್ಯಕ್ರಮ ಎಲ್ಲ ಮಾಡಿ ನಮ್ಮನ್ನು ಕರೆದಿಲ್ಲ. ಆನಂತರ ಪಂಚಾಯತ್ ಅವರನ್ನೆಲ್ಲ ಕರೆದು ಸಭೆ ಮಾಡಿ ನಮಗೆ ಇನ್ಸಲ್ಟ್ ಆಗುವ ರೀತಿಯಲ್ಲಿ ಆ ಸಭೆಯಲ್ಲಿ ಮಾತಾಡಿಸಿದ್ದಾರೆ. ಇವರು ಕೂಡ ಒಬ್ರು ಯಾರೋ ಟೀಚರ್, ಇವರು ಯಾರೋ ಒಬ್ಬರು ಚಪ್ಪಳ ತಪ್ಪುದು, ಇನ್ನೊಬ್ರು ನೀವು ಇನ್ನು ಅಧ್ಯಕ್ಷರಾಗಬೇಕು ಅಂತ ಮಾತಾಡಿದ್ದಾರೆ. ರೆಪ್ರೆಸೆಂಟ್ ಇಡ್ತಾರೆ. ನೋಟಿಸ್ ಇಶ್ಯೂ ಮಾಡಿ. ನಿಮಗೆ ಗೊತ್ತಿಲ್ಲ, ನಿಮ್ಮ ಗಮನಕ್ಕೆ ಗೊತ್ತಿಲ್ವಾ? ಇಶ್ಯೂ ಮಾಡಿ. ಎನ್ಕ್ವೈರಿ ಮಾಡಿ. ನೀವೇ ಅಲ್ಲಿ ಚುನಾವಣಾ ಪ್ರಚಾರ ಭಾಷಣ ಮಾಡಿದರೆ ಯಾಕೆ ಅದು ನಿಮಗೆ ಯಾಕೆ ಕೆಲಸ ಬೇಕು? ಇಲ್ಲಿ ಕೇಳೋದು ಕಾರ್ಯಕ್ರಮ ಮಾಡಬೇಕಂದ್ರೆ BO ಆಫೀಸಲ್ಲಿ ಕೇಳಬೇಕು, ನಮ್ಮ ಹತ್ರ ಕೇಳಬೇಕು. ನಾನು ಅಧ್ಯಕ್ಷ ತಾನೇ ಶಾಲೆಗೆ. ಯಾರು ಅಧ್ಯಕ್ಷ? ಅಲ್ಲ ಅಧ್ಯಕ್ಷ ಯಾರು ಅಧ್ಯಕ್ಷ? ಎಷ್ಟನೇ ಕ್ಲಾಸ್ ಹೋಗಿದೆ? ನಾವಲ್ವಾ?
ನಿಮ್ಮ ಇದಕ್ಕೆ ಎಸ್ಡಿಎಂಸಿ ಅಧ್ಯಕ್ಷರಿದ್ರು ಶಾಸಕರನ್ನು SDMC ಕಲಿಬೇಕು. ಅಧ್ಯಕ್ಷ ಇದ್ರೆ ಅವ್ರು ನೆಕ್ಸ್ಟ್ ಅಲ್ಲ, ಅದು ಬಂದಾಗ ನೀವೇ ಮೇನ್ ಉದ್ಘಾಟಕರ ಅಧ್ಯಕ್ಷರು ನೀವೇ. ಅದು ಯಾವ ಶಾಲೆಯಾದರೂ ಸಹ ಅವರು ಒಂದು ವೇಳೆ ನೀವು ಬರುವುದಿಲ್ಲ ಅಂತ ಹೇಳಿದ್ರೆ ಮಾತ್ರ ಇವರು ಫಂಕ್ಷನ್ ಮಾಡಲಿಕ್ಕೆ ಆಗ್ತದೆ. ಮತ್ತೆ ಒಂದು ಇವರಿಗೆ 31ರ ನಂತರ ಯಾವುದೇ ಪ್ರೈಮರಿ ಶಾಲೆಗೆ ಕಾರ್ಯಕ್ರಮ ಮಾಡಲಿಕ್ಕಿಲ್ಲ. ಅದು ನಂತರ DDP ಇಂದ ಪರ್ಮಿಷನ್ ಬೇಕು. ಇವರು ಅದು ತಗೊಳ್ಳಿಲ್ಲ. ಇವರು ಅಲ್ಲಿ ಮಾಡಿದ ಈ ರೀತಿ ಅನ್ಯಾಯ ಮಾಡೋದು ಅಂತ ಹೇಳಿದ್ರೆ 29 ತಾರೀಕಿಗೆ ಅಂತ ಕಲಿಕಾ ಹಬ್ಬ ಫಿಕ್ಸ್ ಆಯಿತು. ಅವರು ಅಧಿಕಾರಿಗಳು ಇಲ್ಲ ಅಂತ ಹೇಳಿ ಅವರನ್ನು 2 ತಾರೀಕಿಗೆ ಮಾಡಿದ್ರು. ನಿಮಗೆ ಬೇಕಾದಾಗ ಹೇಗೆ ಮಾಡ್ತೀರಿ ಅಂತ ಹೇಳುದು. ನೀವು ಬೇಕಾದಾಗ ಆಗ ನೀವು ಆಯ್ತು ಕಲಿಕಾ ಹಬ್ಬ ಆಯ್ತು, ನೀವು ಸಭಾ ಕಾರ್ಯಕ್ರಮ ಮಾಡಲಿಕ್ಕೆ ಯಾರು ಹೇಳಿದ್ರು? ಕಲಿಕಾ ಹಬ್ಬ ಮಾಡಿ ಆಯ್ತು, ಮುಗಿಯಿತು. ನೀವು ಕಲಿಕಾ ಹಬ್ಬ ಮಾಡಲಿಕ್ಕೆ ಕಲಿಕಾ ಹಬ್ಬ ಆಗಿದೆ ಸರ್. ಒಟ್ಟಿಗೆ ಮತ್ತೆ ಅವರು ಸ್ಕೂಲ್ ಡೇ ಕಂಪ್ಲೀಟ್ ಮಾಡಿದ್ದಾರೆ ಸರ್. ಪುನಃ ಅದ್ರ ಜೊತೆ ಮಾಡಿದ್ದಾರೆ. ಕಲಿಕಾ ಹಬ್ಬ ಬೇರೆ ಆಗಿದೆ. ಅದು ಕಲಿಕಾ ಹಬ್ಬ ಮಾಡಿದ್ದಾರೆ, ಅದಕ್ಕೆ ಡೇಟ್ ಕೊಟ್ಟಿದ್ದಾರೆ ಡಿಪಾರ್ಟ್ಮೆಂಟ್ ಇಂದ, ಅದು ಮಾಡಿ ಮುಗಿಸಿದ್ದಾರೆ. ಅದು ಮಾರಿ ಅಲ್ಲಿಗೆ ಮುಗಿಸಿದ್ರೆ ಓಕೆ ಸರ್. ಮತ್ತೆ ಇವರು ಕಂಟಿನ್ಯೂ ಮಾಡಿ ಸ್ಕೂಲ್ ಡೇ ಅಂತ ಮಾಡಿದ್ದಾರೆ ಪ್ರೋಗ್ರಾಮ್. ಅವರನ್ನು ಕುಡಿಸಿ ಸಭೆ ಮಾಡಿ ಹೌದು ಬಯಸಿದ್ದು. ಅದಕ್ಕೆ ಕಂಪ್ಲೇಂಟ್ ಅದೇ ಈಗ ನಮ್ಮವರಲ್ಲಿ ಎದ್ದಿದ್ದ ಅದಕ್ಕೆ ಯಾಕೆ ನಮ್ಮ MLA ಕೊಟ್ಟ ದುಡ್ಡನ್ನು ಹೇಳುವುದಿಲ್ಲ. 35,000 ಪಂಚಾಯತ್ ಅವರು ಕೊಟ್ಟ ದುಡ್ಡನ್ನು ಹೈಲೈಟ್ ಮಾಡಿದ್ದಾರೆ. ನಾವೇ 35,000 ಕೊಟ್ಟರು ಪಂಚಾಯತ್, ಅದಕ್ಕೆ ದೊಡ್ಡ ಬಣ್ಣ ಕೊಟ್ಟರು. ಇವರು ಯಾರ ಕೊಟ್ಟ ದುಡ್ಡನ್ನು ಹೇಳದೆ ಇವರಿಗೆ ಯಾಕೆ? ಇವರು ಅದನ್ನೇ ರಿಪೋರ್ಟಲ್ಲಿ ಹೇಳಬೇಕಲ್ಲ. ಇಲ್ಲದಿದ್ದರೆ ಒಂದು ವೇಳೆ ಅಧ್ಯಕ್ಷ ಆಗಬೇಕು ನೆಕ್ಸ್ಟ್ ಮತ್ತೆ ಅವನು ಅಧ್ಯಕ್ಷ ಇವರಿಗೆ ಯಾಕೆ? ನೀವೇ ರಾಜಕೀಯ ಮಾಡಲಿಕ್ಕೆ ಅದ ವೇದಿಕೆ ನಿಮಗೆ ಅದನ್ನು ಅನುಭವಿಸ್ತೀರ. ರಾಜಕೀಯ ಮಾಡಲಿಕ್ಕೆ ಬಾಕಿ ತಾನೆಲ್ಲ ಇದ್ದಾರೆ. ನಮಗೆ ವೇದಿಕೆಯಲ್ಲಿ ಕೂತ್ಕೊಂಡ ಆಸೆ ಇದೆ. ಆಸೆ ಉಂಟಾ? ಅಲ್ಲ, ನಿಮ್ಮ ಕಾರ್ಯಕ್ರಮಕ್ಕೆ ಬರಬೇಕು. ನಮಗೆ ಅವ್ರ ಹತ್ರ ಭಾಷಣ ಮಾಡಿ ನಮಗೆ ಉಗಿಯುವುದಿದ್ರೆ ಅಂತವರು ನಾಯಿಗಳನ್ನ ಯಾಕೆ ಕೂಡಿಸುದು ನೀವು? ಹೌದು, ಅವ್ರನ್ನ ಕಲಿತಿರೋದು. ನಾವು ಬಾಕಿ ಬೇಕಾದವ್ರನ್ನ ಕರೀಲಿಲ್ಲ. ನಾನು ಅಲ್ಲಿ ಭಾಷಣ ಮಾಡಿದ್ದು ಸರಿ ಇಲ್ಲ ಅಂತೆ. ಈ ಕಳ್ಳ ಅಲ್ಲಿ ಯಾರೋ ಸುಬ್ಬಯ್ಯ ಹಲಸಿನ ಮತ್ತೆಲ್ಲ ಅವನಲ್ಲ ಅವ ಹೇಳಿದಲ್ಲ, ಇವ್ರನ್ನ ಹೇಳಿಲ್ಲ. ನೀವು MLA ಹೇಳಬೇಕಿತ್ತು. ಸರಿ, ಈಗ ಒಂದು ಎಡವಟ್ಟಾಗಿದೆ, ನಾವು ಅದಕ್ಕೆ ಹೊಣ ಇಲ್ಲ. ನೀವು ಹೇಳಿದ್ರೆ ನಿಮಗೆ ಖುಷಿ ಆಗಿದೆ, ನೀವು ಕ್ಲಾಪ್ ಹಾಕಿಲ್ಲ ಅಲ್ವಾ? ನಾವೀಗ ಅಲ್ಲಿಂದ ಫೋನ್ ನಮಗೆ ಕೂತ್ಕೊಳ್ಳಿಕ್ಕೆ ಬಿಡುದಿಲ್ಲ ಮೊನ್ನೆಯಿಂದ. ನಮಗೆ ಒಂದು ಪ್ರಶ್ನೆ ಆಯ್ತು. ಅನೀಶ್, V4 ನ್ಯೂಸ್, ಪುತ್ತೂರು.